ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಯಾವ ಒಂದು ಇದ್ರ ಮೇಲೆ ಡಿಸ್ಕಷನ್ ಮಾಡೋದು ಅಂತಂದರೆ ಕನ್ನಡ ಆಗಿರುತ್ತೆ, ಕನ್ನಡ ಗ್ರಾಮರು. ಸೊ ಗ್ರೂಪ್ ಸಿ ಎಕ್ಸಾಮಲ್ಲಿ 35 ಮಾರ್ಕ್ಸ್ಗೆ ಕನ್ನಡ ಗ್ರಾಮರ್ ಇರುತ್ತೆ. ಇವಾಗ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಬಂದು ಕನ್ನಡ ಗ್ರಾಮರಲ್ಲಿ ವರ್ಣಮಾಲೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ವರ್ಣಮಾಲೆಗಳು ಅಂತಂದರೆ ಕನ್ನಡದಲ್ಲಿ 49 ವರ್ಣಮಾಲೆಗಳು ಬರುತ್ತೆ. ಅದರಲ್ಲಿ ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಕಗಳು 2 ಆಗಿರುತ್ತೆ. ಸ್ವರಗಳಲ್ಲಿ 2 ವಿಧ ಬರುತ್ತೆ. ಒಂದು ಅಶ್ವಸ್ವರ ಮತ್ತು ದೀರ್ಘಸ್ವರ. ಅಶ್ವಸ್ವರ ಅಂತಂದರೆ ಒಂದು ಮಾತ್ರ ಕಾಲದಲ್ಲಿ ಮಾತ್ರ ಉಚ್ಚಾರಣೆ ಮಾಡುವಂಥದ್ದು, ಅಂದರೆ ಕಡಿಮೆ ಸಮಯದಲ್ಲಿ ಉಚ್ಚಾರಣೆ ಮಾಡುವಂಥದ್ದನ್ನು ನಾವು ಅಶ್ವಸ್ವರಗಳು ಅಂತ ಕರಿತೀವಿ. ದೀರ್ಘ ಸ್ವರಗಳು ಅಂತಂದರೆ ಸ್ವಲ್ಪ ಉಸಿರು ಜಾಸ್ತಿ ಕೊಟ್ಟು ಹೇಳುವಂಥ ಪದಗಳನ್ನು ನಾವು ದೀರ್ಘ ಸ್ವರಗಳು ಅಂತ ಕರಿತೀವಿ. ಅಶ್ವಸ್ವರಗಳು ಎಷ್ಟಿದ್ದಾವೆ ಅಂತಂದರೆ 6 ಇದ್ದಾವೆ. ದೀರ್ಘ ಸ್ವರಗಳು ಬಂದು 7 ಇದ್ದಾವೆ. ಸೊ ಇದು ಕ್ವಶನ್ ಕೇಳಿದರೆ ಸ್ವರಗಳಲ್ಲಿ ದೀರ್ಘ ಸ್ವರಗಳು ಎಷ್ಟಿದ್ದಾವೆ ಅಂತಲೂ ಕ್ವಶನ್ ಕೇಳ್ತಾರೆ. 7 ಇದ್ದಾವೆ. ಅಶ್ವಸ್ವರಗಳು ಎಷ್ಟು ಅಂತಂದರೆ 6 ಇದ್ದಾವೆ. ಯಾವ್ಯಾವು ಅಂತಂದರೆ ಆ, ಇ, ಉ, ರು, ಎ, ಒ ಇವೆಲ್ಲನೂ ಬಂದು ಅಶ್ವಸ್ವರ ಆಗಿರುತ್ತೆ. ದೀರ್ಘ ಸ್ವರಗಳು ಯಾವುದ್ಯಾವುದು ಅಂದರೆ ಆ, ಇ, ಉ, ಎ, ಐ, ಒ. ಸೊ ಇವೆಲ್ಲನೂ ದೀರ್ಘ ಸ್ವರಗಳಾಗಿರುತ್ತೆ. ಇನ್ನು ವ್ಯಂಜನಗಳಿಗೆ ಬಂದರೆ 34 ವ್ಯಂಜನ ಇರ್ತವೆ. ಸೊ ಅದರಲ್ಲಿ ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ಅಂತ ಬರುತ್ತೆ. ವರ್ಗೀಯ ವ್ಯಂಜನಗಳು ಎಷ್ಟು ಅಂತಂದರೆ 25 ಆಗಿರುತ್ತೆ. 25 ವರ್ಗೀಯ ವ್ಯಂಜನಗಳಲ್ಲಿ ಅದರಲ್ಲಿ 3 ರೀತಿಯಾಗಿ ವರ್ಗೀಕರಣ ಮಾಡಲಾಗಿದೆ. ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಅಂತ. ಅಲ್ಪಪ್ರಾಣ ಅಂತಂದರೆ ಇದು ಅಷ್ಟೇ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚಾರಣೆ ಮಾಡುವಂಥದ್ದು. ಅಂದರೆ ಫಸ್ಟ್ ನಮ್ಮದು ಏನು ಈ ವ್ಯಂಜನಗಳಲ್ಲಿ ಫಸ್ಟು ಮತ್ತು 3ನೇ ಒಂದು ಲೈನಲ್ಲಿ ಬರುತ್ತಲ್ಲ, ಸೊ ಅದು ಕ, ಚ, ಟ, ತ, ಪ, ಗ, ಜ, ಡ, ದ, ಬ. ಸೊ ಇವೆಲ್ಲನೂ ಅಲ್ಪಪ್ರಾಣ ಬರುತ್ತೆ. ಮತ್ತು ಮಹಾಪ್ರಾಣ ಯಾವುದ್ಯಾವುದು ಅಂದರೆ 2ನೇ ಮತ್ತು 4ನೇ ಸಾಲಿನಲ್ಲಿ ಇರುವಂತಹ ಒಂದು ವರ್ಗಗಳಿಗೆ ನಾವು ಏನು ವ್ಯಂಜನಗಳಿರ್ತಾವಲ್ಲ, ಸೊ ಅದನ್ನು ನಾವು ಮಹಾಪ್ರಾಣ ಅಂತ ಕರಿತೀರಿ. ಇನ್ನು ಲಾಸ್ಟ್ ಇರೋವಂಥದ್ದು ಅನುನಾಸಿಕ. ಅನುನಾಸಿಕ ಜ್ಞಾನ. ಸೊ ಇವೆಲ್ಲನೂ ಅನುನಾಸಿಕಗಳಾಗುತ್ತೆ. ಟೋಟಲಾಗಿ 25 ವರ್ಗೀಯ ವ್ಯಂಜನಗಳು. ಇನ್ನು ಅವರ್ಗೀಯ ವ್ಯಂಜನಗಳು ಯಾವುದ್ಯಾವುದು ಅಂದರೆ ಅವರ್ಗೀಯ ವ್ಯಂಜನಗಳು ಎಷ್ಟು ಅಂತಲೂ ಕ್ವಶನ್ ಕೇಳಿದ್ದಾರೆ ಆಲ್ರೆಡಿ ಪ್ರೀವಿಯಸ್ಸಲ್ಲಿ. ಎಷ್ಟು ಅಂದರೆ 9 ಆಗಿರುತ್ತೆ. ಯಾವುದ್ಯಾವುದು ಅಂದರೆ ಯಾರ, ಲಾವ, ಶೇಷ, ಸ, ಹಾಳ. ಸೊ ಇವೆಲ್ಲನೂ ಅವರ್ಗೀಯ ವ್ಯಂಜನಗಳು ಆಗಿರುತ್ತೆ. ಇನ್ನು ನೆಕ್ಸ್ಟು ಬಂದು ಯೋಗವಾಹಕಗಳು. ಎಷ್ಟು ಅಂದರೆ 2 ಯೋಗವಾಹಕಗಳಿರುತ್ತೆ. ಅದರಲ್ಲಿ ಅನುಸ್ವಾರ ಒಂದು, ವಿಸರ್ಗ ಒಂದು. ಓಕೆ, ನೆಕ್ಸ್ಟು ಸ್ವರಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಸ್ವರಗಳ ಅರ್ಥ. ಸ್ವತಂತ್ರವಾಗಿ ಉಚ್ಚಾರಣೆ ಮಾಡೋದಕ್ಕಾಗುವಂತಹ ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಕರಿತೀವಿ. ಅಂದರೆ ಸ್ವರಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಅಕ್ಷರ ಬೇಕಾಗಿಲ್ಲ ಅದರ ಜೊತೆಯಲ್ಲಿ. ಸೊ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಬಹುದು ಅಂಥವನ್ನ ನಾವು ಸ್ವರಗಳು ಅಂತ ಕರಿತೀವಿ. ಆ ಇಂದನೂ ಅವರೆಗೂ ಇರುವಂಥದ್ದನ್ನು ನಾವು ಸ್ವರಗಳು ಅಂತ ಕರಿತೀವಿ. ಅದರಲ್ಲಿ ಸೊ ಆಗಲೇ ಡಿಸ್ಕಷನ್ ಮಾಡ್ದಂಗೆ 3 ರೀತಿ ಇರುತ್ತೆ. ಅಶ್ವಸ್ವರ, ದೀರ್ಘಸ್ವರ, ಪ್ಲುತ್ವ ಸ್ವರ. ಅಂದರೆ ಅಶ್ವಸ್ವರ ಅಂತಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡುವಂತಹ ಪದಗಳಿಗೆ ನಾವು ಅಶ್ವಸ್ವರ ಅಂತ ಕರಿತೀವಿ. ಎಷ್ಟು ಅಶ್ವಸ್ವರಗಳಿದ್ದಾವೆ ಅಂತಂದರೆ 6 ಅಶ್ವಸ್ವರಗಳಿದ್ದಾವೆ. ದೀರ್ಘ ಸ್ವರಗಳು ಎಷ್ಟಿದ್ದಾವೆ ಅಂತಂದರೆ 7 ದೀರ್ಘ ಸ್ವರಗಳು ಇದ್ದಾವೆ. ಇನ್ನು ಪ್ಲುತ್ವ ಸ್ವರ ಅಂತಂದರೆ 3 ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡುವಂತಹ ಸ್ವರಗಳಿಗೆ ನಾವು ಪ್ಲುತ್ವ ಸ್ವರ ಅಂತ ಕರಿತೀವಿ. ಸೊ ಇದ್ರ ಮೇಲೆ ಕ್ವಶನ್ ಆಗಿದೆ ಪ್ರೀವಿಯಸ್ ಎಕ್ಸಾಮಲ್ಲಿ ಪ್ಲುತ್ವ ಸ್ವರದ ಬಗ್ಗೆ. ಅಂದರೆ ಅಮ್ಮ, ದೇವರೇ ಅಂತ ತುಂಬ ಒತ್ತು ಕೊಟ್ಟು ಹೇಳೋ ಅಂಥದ್ದನ್ನು ನಾವು 3 ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತೀವಿ. ಅಂದರೆ ಜಾಸ್ತಿ ದೀರ್ಘ ತೆಗೆದು ಹೇಳೋ ಅಂಥದ್ದನ್ನು. ಸೊ ಅದನ್ನು ನಾವು ಪ್ಲುತ್ವ ಸ್ವರ ಅಂತ ಕರಿತೀವಿ. ಅದು ಎಸ್ ಆಕಾರದ ಚಿಹ್ನೆಯಿಂದ ಗುರುತಿಸಲ್ಪಡುತ್ತದೆ. ಇದನ್ನು ನಾವು ಪ್ಲುತ್ವ ಸ್ವರ ಅಂತ ಕರಿತೀವಿ. ನೆಕ್ಸ್ಟು ವ್ಯಂಜನಗಳು. ವ್ಯಂಜನಗಳ ಅರ್ಥ ಒಂದು ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರಣೆ ಮಾಡೋಕ್ಕಾಗುತ್ತೆ. ಫಸ್ಟ್ ಒಂದು ಸ್ವರಗಳು ಅಂದರೆ ಸ್ವರಗಳಿಗೆ ಯಾವುದೇ ರೀತಿಯಾದಂತಹ ಸಹಾಯ ಬೇಕಾಗಿಲ್ಲ. ಸ್ವತಂತ್ರವಾಗಿ ಉಚ್ಚಾರಣೆ ಮಾಡುವಂತಹ ಪದಗಳಿಗೆ ಸ್ವರಗಳು ಅಂತ ಕರಿತೀವಿ. ಬಟ್ ವ್ಯಂಜನಗಳು ಬಂದು
ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರಣೆ ಮಾಡುವಂತಹ ಪದಗಳಿಗೆ ನಾವು ವ್ಯಂಜನಗಳು ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋದಾದರೆ, ಕ ಅನ್ನೋ ವ್ಯಂಜನ ಬರಬೇಕು ಅಂತಂದರೆ ಖ ಪ್ಲಸ್ ಆ ಒಂದು ಸ್ವರ ಆಗಿರುತ್ತೆ. ಸೊ ಸ್ವರ ಸೇರಿದರೆ ಮಾತ್ರ ವ್ಯಂಜನ ಆಗುವಂಥದ್ದು. ಆಗ ಕ ಪ್ಲಸ್ ಆ ಇಸ್ ಈಕ್ವಲ್ ಟು ಕ ಆಗುತ್ತೆ. ನೆಕ್ಸ್ಟು ಅದೇ ಥರನೇ ಇವಾಗ ಛ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ ಛ. ಸೊ ಛ ಆಗಬೇಕು ಅಂತಂದರೆ ಛ ಪ್ಲಸ್ ಹ ಛ ಆಗುತ್ತೆ. ಸೊ ಈ ಥರ ಸ್ವರ ಸೇರಿದ್ರೆ ಮಾತ್ರ ನಾವು ವ್ಯಂಜನ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ವ್ಯಂಜನಗಳಲ್ಲಿ 2 ವಿಧ. ಒಂದು ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು ಅಂತ ಬರುತ್ತೆ. ವರ್ಗೀಯ ವ್ಯಂಜನಗಳಲ್ಲಿ ಖ ಇಂದ ಮಾವರೆಗೆ ಇರ್ತಾವಲ್ಲ 25 ಅಕ್ಷರಗಳು. ಸೊ ಅದನ್ನು ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಇವುಗಳನ್ನ 5 ವರ್ಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಆ 5 ಯಾವ್ದ್ಯಾವುದು ಅಂತಂದರೆ ಅಲ್ಪಪ್ರಾಣ, ಮಹಾಪ್ರಾಣ, ಸೊ ಅನುನಾಸಿಕ. ಈ ಥರ ಅಲ್ಪಪ್ರಾಣ, ಮಹಾಪ್ರಾಣ ಅಂತ ಹೇಳಿ ಡಿವೈಡ್ ಮಾಡಿದ್ದಾರೆ. ಆಗಲೇ ಡಿಸ್ಕಷನ್ ಮಾಡ್ದಂಗೆ ಫಸ್ಟು ಖ ಮತ್ತು ಗ ಈ ಒಂದು ಸಾಲಿನಲ್ಲಿ ಇರುವಂಥದ್ದನ್ನು ನಾವು ಅಲ್ಪಪ್ರಾಣ ಅಂತ ಕರಿತೀವಿ. ಸೊ ಅದೇ ಥರನೇ ಖ ಮತ್ತು ಗ, ಸೊ 3 ಮತ್ತು 4ನೇ ಸಾಲಿನಲ್ಲಿ ಇರುವಂಥದ್ದನ್ನು ನಾವು ಮಹಾಪ್ರಾಣಗಳು ಅಂತ ಕರಿತೀವಿ. ಮತ್ತು ಅನುನಾಸಿಕಗಳನ್ನು ಈ ಕೊನೆಯಲ್ಲಿ ಜ್ಞ, ನ್ಯ, ನ್ಯ, ಸೊ ಮ, ನ ಇದೆಲ್ಲನೂ ಅನುನಾಸಿಕಗಳು ಅಂತ ಕರಿತೀವಿ. ಟೋಟಲ್ ಆಗಿ 25 ವರ್ಗೀಯ ವ್ಯಂಜನಗಳು ಇರುವಂಥದ್ದು. ವರ್ಗೀಯ ವ್ಯಂಜನಗಳು ಇರೋದು. ಅದರಲ್ಲಿ 3 ರೀತಿಯಾಗಿ ವಿಂಗಡಣೆ ಮಾಡಲಾಗಿದೆ: ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಂತ ಹೇಳಿ. ಅಲ್ಪಪ್ರಾಣ ಅಂತಂದರೆ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚಾರಣೆ ಮಾಡುವಂಥ ಅಕ್ಷರಗಳಿಗೆ ಅಲ್ಪಪ್ರಾಣ ಅಂತ ಕರಿತೀವಿ. ಖ, ಛ, ಠ, ಥ, ಪ, ಗ, ಜ, ಡ, ದ, ಬ. ಸೊ ಈ 10 ಒಂದು ಅಲ್ಪಪ್ರಾಣ. ಮಹಾಪ್ರಾಣ ಅಂತಂದರೆ ಹೆಚ್ಚಿನ ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ಮಹಾಪ್ರಾಣ ಅಂತ ಕರಿತೀವಿ. ಘ, ಝ, ಠ, ಥ, ಫ, ಫ, ಝ, ಢ, ದ, ಬ. ಸೊ ಈ 10 ಏನಿದಾವೆ ಇವು ಬಂದು ಮಹಾಪ್ರಾಣ ಆಗಿರುತ್ತೆ. ಇನ್ನು ಅನುನಾಸಿಕಗಳು ಅಂದರೆ ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡಲಾಗುವಂತಹ ಅಕ್ಷರಗಳಿಗೆ ನಾವು ಅನುನಾಸಿಕಗಳು ಅಂತ ಕರಿತೀವಿ. ನ್ಯ, ನ್ಯ, ಣ, ನ, ಮ ಈ 5 ಅಕ್ಷರಗಳನ್ನು ನಾವು ಅನುನಾಸಿಕಗಳು ಅಂತ ಕರಿತೀವಿ. ಸೊ ವರ್ಗೀಯ ವ್ಯಂಜನಗಳಾಯಿತು. ನೆಕ್ಸ್ಟ್ ಬಂದು ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳು ಯಾವ ವರ್ಗಕ್ಕೂ ಸೇರದೆ ಪ್ರತ್ಯೇಕವಾಗಿ ಇರುವಂತಹ ಒಂದು ಅಕ್ಷರಗಳಿಗೆ ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಅಂದರೆ ಯ, ಯ, ರ, ಲ, ವ, ಶೇಷ, ಸ, ಹ, ಳ. ಸೊ ಈ 9 ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಯೋಗವಾಹಕಗಳು. ಯೋಗ ಎಂದರೆ ಕೂಡು ಅಥವಾ ವಾಹ ಅಂತ ಅರ್ಥ. ಅಂದರೆ ಸೊ ಇದರ ಅರ್ಥ ಏನು ಅಂದರೆ ಯೋಗವಾಹಕ ಅಂತಂದರೆ ಯೋಗ ಅಂತಂದರೆ ಕೂಡು ಅಂತ, ವಾಹ ಅಂತಂದರೆ ಹೋಗುವ ಅಂತ ಅರ್ಥ. ಅಂದರೆ ಕೂಡಿ ಹೋಗುವ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ಬೇರೆ ಅಕ್ಷರಗಳ ಸಂಬಂಧ ಪಡೆದಾಗ ಮಾತ್ರ ಇವು ಉಚ್ಚಾರಣೆ ಮಾಡೋದಕ್ಕಾಗುವಂಥದ್ದು. ಬೇರೆ ಅಕ್ಷರಗಳ ಸಂಬಂಧ ಸೊ ಇದಕ್ಕೆ ಸಿಗಬೇಕು, ಅವಾಗಷ್ಟೇ ಇದನ್ನು ನಾವು ಉಚ್ಚಾರಣೆ ಮಾಡೋದಕ್ಕಾಗುವಂಥದ್ದು. ಯಾವುದ್ಯಾವುದು ಅಂತಂದರೆ ಯೋಗವಾಹಕಗಳು 2 ಇವೆರಡು ಆಗಿರುತ್ತೆ. ಒಂದು ಅಸ್ವಸ್ವರ, ಒಂದು ವಿಸರ್ಗ. ಸೊ ಇವೆರಡು ಏನಿದ್ದಾವೆ, ಒಂದು 1 0 ಮತ್ತು ಇನ್ನೊಂದು
2 ಸೊನ್ನೆಗಳನ್ನು ಇರುತ್ತೆ. ಸೊ ಇವುಗಳನ್ನ ಯೋಗವಾಹಕ ಅಂತ ಕರಿತೀವಿ. ಇವಕ್ಕೆ ಯಾವುದಾದ್ರೂ ಒಂದು ಪದ ಜೊತೆ ಇರಬೇಕು, ಆವಾಗಷ್ಟೇ ನಾವು ಇದನ್ನು ಉಚ್ಚಾರಣೆ ಮಾಡೋದಕ್ಕೆ ಆಗುವಂಥದ್ದು. ಸೊ ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಅಂತಂದರೆ, ಸ್ಟ್ಯಾಟಿಸ್ಟಿಕ್ಸ್ ಏನು ಇಂಪಾರ್ಟೆಂಟ್ ನಾವು ನೆನ್ಪಿಟ್ಕೋಬಹುದು ಇದರಿಂದ ಅಂತಂದರೆ, ಕನ್ನಡದ ವರ್ಣಮಾಲೆಗಳು ಒಟ್ಟು ಎಷ್ಟು ಅಕ್ಷರಗಳು ಇದ್ದಾವೆ ಅಂತಂದರೆ 49. ಅದರಲ್ಲಿ ಒಟ್ಟು ಸ್ವರಗಳು ಸಂಖ್ಯೆ 13, ಅಸ್ವಸ್ವರ 6, ದೀರ್ಘ ಸ್ವರ 7, ವ್ಯಂಜನಗಳು ಒಟ್ಟು ವ್ಯಂಜನಗಳು 34, ಅದರಲ್ಲಿ ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9. ಇದರಲ್ಲಿ ಮತ್ತೆ ಡಿವೈಡ್ ಆಗುತ್ತೆ ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಅಂತ ಹೇಳಿ. ನೆಕ್ಸ್ಟು ಅಲ್ಪಪ್ರಾಣ ವ್ಯಂಜನಾಕ್ಷರಗಳು 10 ಮತ್ತು ಮಹಾಪ್ರಾಣ ವ್ಯಂಜನಾಕ್ಷರಗಳು 10, ಅನುನಾಸಿಕಗಳು 5. ಯೋಗವಾಹಕಗಳು 2 ಬರುತ್ತೆ. ಆಮೇಲೆ ಅನುಸ್ವಾರ 1, ವಿಸರ್ಗ 1. ಸೊ ಇಷ್ಟು ಬಂದು ಏನು ಒಂದು ವರ್ಣಮಾಲೆಗಳಿಗೆ ಸಂಬಂಧಿಸಿದಂತೆ ಬ್ರೀಫಾಗಿ ಎಕ್ಸ್ಪ್ಲನೇಷನ್ನು. ನೆಕ್ಸ್ಟ್ ಒಂದು ಅಕ್ಷರಗಳು ಯಾವ ಸ್ಥಾನದಲ್ಲಿ ಹುಟ್ಟುತ್ತೆ ಮತ್ತು ಅಕ್ಷರಗಳು ಹೇಗೆ ಹುಟ್ಟುತ್ತೆ, ಯಾವ ಕಂಠದಿಂದ, ತಾಲವ್ಯ, ಮೂರ್ಧನ್ಯ. ಸೊ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟು. ಸೊ ಇದನ್ನು ಎಕ್ಸಾಂಪಲಾಗಿ ಕೊಟ್ಬಿಟ್ಟು ಯಾವ ಒಂದು ಏನು ಕಂಠದಿಂದ ಹುಟ್ಟುತ್ತಾ ಒಂದು ಪದ ಕೊಟ್ಟು, ಅಥವಾ ಏನು ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡುವಂಥದ್ದು, ಈ ಥರ ಕ್ವಶನ್ಸು ತುಂಬ ಕೇಳಿದ್ದಾರೆ ಈ ಟಾಪಿಕ್ ಮೇಲೆ. ಸೊ ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಕ್ಲಾಸ್ ಇಷ್ಟ ಆಗಿದ್ದರೆ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.